ತಣಿಸಂದ್ರದಲ್ಲಿ ಒತ್ತುವರಿ ತೆರವು ಮಾಡಿದ್ದಾರೆ. ಅಲ್ಲಿರುವಂತಹ ಅನೇಕ ಕುಟುಂಬಗಳ ಪರಿಸ್ಥಿತಿ ನಿಜಕ್ಕೂ ಕೂಡ ಹೇಳತೀರದಾಗಿದೆ. ಬೀದಿಗೆ ಬಂದಿದೆ ಬದುಕು. ಕಳೆದ 3 ದಿನದಿಂದ ಅಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಚಳಿಯಲ್ಲೇ ದಿನ ಕಳೆಯುವಂತಾಗಿದೆ. ಮನೆ ಇಲ್ಲ, ಬದುಕೋದಕ್ಕೆ ಆಸರೆ ಇಲ್ಲ, ಸೂರಿಲ್ಲ. ನಾವೇನ್ ಮಾಡಬೇಕು ಅಂತ ಸ್ಥಳೀಯರು ಕೇಳ್ತಾ ಇದ್ದಾರೆ. ತಣಿಸಂದ್ರ ತೆರವು ಕಾರ್ಯದಿಂದ ಸಂತ್ರಸ್ತರ ಬದುಕು ಮೂರಾಬಟ್ಟೆಯಾಗಿದೆ. ಎಲ್ಲಾ ದಾಖಲೆಗಳಿದ್ರೂ ಕೂಡ ಬಿಡಿಎ ಒತ್ತುವರಿ ಮಾಡಿಕೊಂಡಿದೆ, ತೆರವು ಮಾಡಿಕೊಂಡಿದೆ. ನೋಟಿಸ್ ನೀಡದೆ ತೆರವು ಕಾರ್ಯ ಮಾಡಿರೋದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ನೋಟಿಸ್ ಕೊಟ್ಟಿಲ್ಲ, ಅದರ ಜೊತೆಯಲ್ಲಿ ಅಲ್ಲಿರುವಂತಹ ಅನೇಕರು ನಾವು ಎಲ್ಲಾ ತೆರಿಗೆಗಳನ್ನ ಕಟ್ಟಿದ್ದೀವಿ, ಕರೆಂಟ್ ಬಿಲ್ ಕಟ್ಟಿದ್ದೀವಿ, ವಾಟರ್ ಬಿಲ್ ಕಟ್ಟಿದ್ದೀವಿ, ಎಲ್ಲಾ ಡಾಕ್ಯುಮೆಂಟ್ಸ್ ಪಕ್ಕಾ ಇದ್ರೂ ಕೂಡ ಬಿಡಿಎ ತೆರವು ಮಾಡಿತು ಅನ್ನುವಂಥದ್ದು ಅವರ ಆಕ್ರೋಶಕ್ಕೆ ಕಾರಣ. ಯಾವ ರೀತಿ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ತಣಿಸಂದ್ರ ಮನೆಗಳಿಲ್ಲ, ಮನೆಗಳಲ್ಲಿರುವಂತಹ ವಸ್ತುಗಳನ್ನು ಇಡೋದಕ್ಕೆ ಜಾಗ ಇಲ್ಲ, ಎಲ್ಲಿ ಹೋಗಬೇಕು ಗೊತ್ತಿಲ್ಲ. 3 ದಿನದಿಂದ ಕೊರೆಯೋ ಚಳಿ ಒಂದು ಕಡೆ. ಸರ್ಕಾರದ ವಿರುದ್ಧ ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲಿರುವಂತಹ ಸಂತ್ರಸ್ತರು ತೆರವು ಕಾರ್ಯದಿಂದ ಎಷ್ಟು ತೊಂದರೆ ಆಗಿದೆ ಅನ್ನೋದನ್ನ ಹೇಳಿಕೊಳ್ತಾ ಇದ್ದಾರೆ. ತಣಿಸಂದ್ರದ ಸಾರಾಯಿಪಾಳ್ಯದಲ್ಲಿ ನಾನಿವಾಗ ಇದ್ದೀನಿ. 2 ದಿನಗಳ ಹಿಂದೆ ಬಿಡಿಎ ರಾಜಾರೋಷವಾಗಿ ಬೆಳ್ಳಂಬೆಳಿಗ್ಗೆ ಬಂದು ಬುಲ್ಡೋಸರ್ಗಳನ್ನ ತಂದು ಮನೆಗಳನ್ನ ಹೊಡ್ಕೊಂಡು ಹೋಗಿದೆ. ಆದ್ರೆ ಇಲ್ಲಿ ತನಕ ಏನಾಗಿದೆ, ಯಾಕಾಗಿ ಈ ರೀತಿಯಾಗಿ ಮಾಡಲಾಗಿದೆ ಅನ್ನೋ ಉತ್ತರ ಸರ್ಕಾರಕ್ಕೆ ಇಲ್ಲವೇ ಇಲ್ಲ. ಅಂದ್ರೆ ಅಧಿಕಾರಿಗಳು ಯಾವುದೇ ಮುಂಚಿತವಾಗಿ ನೋಟಿಸ್ ನ ಕೊಡದೆ ಹೀಗೆ ಏಕಾಏಕಿ ಮನೆಗಳ ತೆರವನ್ನ ಮಾಡಿದ್ದಾರೆ. ಎಲ್ಲರೂ ಇಲ್ಲಿರುವಂತದ್ದು ಬಡವರ ಮನೆಗಳು. ಕಷ್ಟಪಟ್ಟು ದುಡಿದು ಅವರು ಕೆಲವರು ಬಾಡಿಗೆ ಮನೆ, ಕೆಲವರು ಸ್ವಂತ ಜಾಗವನ್ನ ಖರೀದಿಸಿ ಸರಿಸುಮಾರು 23 ವರ್ಷಗಳಿಂದ ಇದೇ ಒಂದು ಜಾಗದಲ್ಲಿ ಅವರು ವಾಸವಾಗಿದ್ರು. ಎಲ್ಲಾ ಇದು ಡಾಕ್ಯುಮೆಂಟ್ ಕೂಡ ಇವ್ರ ಹತ್ರ ಇದೆ. ಅಂದ್ರೆ ಈ ಖಾತಾದಿಂದ ಇರ್ಬೋದು, ಅಥವಾ ನೀರಿನ ಬಿಲ್ ಇರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಎಲ್ಲ ಪ್ರಾಪರ್ ಡಾಕ್ಯುಮೆಂಟ್ಸ್ ಅನ್ನ ಕೂಡ ಮಾಡಲಾಗಿದೆ. ಮುನ್ಸ್ವಾಮಿ ಗೌಡ ಅನ್ನೋರಿಂದ ಈ ಜಾಗವನ್ನ ಅವ್ರು ಖರೀದಿ ಮಾಡಿದ್ರು. 10 ವರ್ಷಗಳ ಹಿಂದೆ ಬಿಡಿಎ ಜಾಗ ಅಂತ ಒಂದಿಷ್ಟು ಮಾತುಗಳು, ಚರ್ಚೆಗಳು ಕೇಳಿ ಬಂದಿತ್ತು. ಆದ್ರೆ ನಂತರದಲ್ಲಿ ಇಲ್ಲ, ಇದು ಬಡವರಿಗೆ ಕೊಟ್ಟಂತಹ ಜಾಗ ಅಂತ ಹೇಳಿ, ಸೊ ಹಾಗಾಗಿ ಇವರೆಲ್ಲ ನೆಮ್ಮದಿಯಾಗಿ ಜೀವನವನ್ನ ನಡೆಸ್ತಾ ಇದ್ರು. ಆದ್ರೆ ಈಗ ಏಕಾಏಕಿ ಬಿಡಿಎ ತನ್ನ ಪ್ರಾಪರ್ಟಿ ಅಂತ ಹೇಳಿ ಬಡವರ ಮನೆಗಳನ್ನ ಧ್ವಂಸ ಮಾಡಿರುವಂತದ್ದು, ಒಳಗಿರುವಂತಹ ಡಾಕ್ಯುಮೆಂಟ್ಗಳು ಅಥವಾ ಮನೆಯಲ್ಲಿರುವಂತಹ ಸಾಮಾನುಗಳನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಸಮಯಾವಕಾಶವನ್ನ ಕೊಡದೆ ಏಕಾಏಕಿ ಈ ರೀತಿಯಾಗಿ ತೆರವು ಮಾಡ ಹೋಗಿದ್ದಾರೆ. ಸೊ ಬದುಕು ಒಂದು ರೀತಿಯಲ್ಲಿ ಬೀದಿಗೆ ಬಿದ್ದಿರುವ ಹಾಗಾಗಿದೆ. ಮುಂದೆ ನಾಳೆ ಏನು, ಯಾವ ರೀತಿಯಾಗಿ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ಎಲ್ಲರೂ ಕೂಡ ಎದುರು ನೋಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಣಿಸಂದ್ರದಲ್ಲಿ ಮನೆಗಳನ್ನ ಒತ್ತುವರಿ ತೆರವು ಮಾಡಿದ್ರು. ಅಲ್ಲಿರುವಂತಹ ಒಬ್ಬೊಬ್ಬರದ್ದು ಒಂದೊಂದು ಕರುಣಾಜನಕ ಕತೆ. ಮನೆ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮೂಲಭೂತ ಅವಶ್ಯಕತೆ. ಆದ್ರೆ ತಲೆ ಮೇಲೆ ಸೂರಿಲ್ಲ. ಅಧಿಕಾರಿಗಳ ಈ ದರ್ಪ ದಬ್ಬಾಳಿಕೆಗೆ ಅಲ್ಲಿರುವಂತಹ ಒಬ್ಬ ಬಾಲಕನ ಬದುಕು ಅತಂತ್ರವಾಗಿದೆ. ಕಿವಿ ಕೇಳದಂತ ಬಾಲಕನ ಮನೆಯನ್ನ ಕೆಡವಿದ್ದಾರೆ ಬಿಡಿಎ ಅಧಿಕಾರಿಗಳು. ಬಿಡಿಎ ಆರ್ಭಟಕ್ಕೆ ಮನೆ ಜೊತೆ ಆ ಬಾಲಕನ ಬದುಕು ಕೂಡ ಅತಂತ್ರ. ಮಗನಿಗಾಗಿ ಕೂಲಿ ನಾಲಿ ಮಾಡಿ ಪಾಪ ತಾಯಿ ಒಂದು ಮೆಷಿನ್ ಖರೀದಿ ಮಾಡಿದ್ರು. ಆತನಿಗೆ ಕಿವಿ ಕೇಳಿಸಲ್ಲ. ಶ್ರವಣ ದೋಷ ನಿವಾರಣೆಗೆ ಒಂದು ಇಂಪ್ಲಾಂಟ್ ಮೆಷಿನ್, ಸಣ್ಣ ಮೆಷಿನ್, ಅದು ಮಿಸ್ಸಿಂಗ್ ಆಗಿದೆ. ಅದು ಹಾಕಿಲ್ಲ ಅಂದ್ರೆ ಆತನಿಗೆ ಕಿವಿ ಕೇಳಿಸಲ್ಲ. ನಾವೇನ್ ಮಾಡ್ಬೇಕೀಗ? ಬದುಕೆ ಒಂದು ರೀತಿಯಲ್ಲಿ ಮೂರಾಬಟ್ಟೆ ಆಗೋಗಿದೆ. ಬಿಡಿಎ ಅಧಿಕಾರಿಗಳ ದರ್ಪ ದಬ್ಬಾಳಿಕೆಗೆ ಅದೆಷ್ಟೋ ಕಣ್ಣೀರಿನ ಕಥೆಗಳು ತಣಿಸಂದ್ರದ ನಿವಾಸಿಗಳ ಕಣ್ಣಲ್ಲಿ ಜೇಂಕರಿಸ್ತಾ ಇದೆ. ಪ್ರಮುಖವಾಗಿ ಈ ಒಂದು ನಿವಾಸವನ್ನ ಗಮನಿಸ್ತಾ ಇರಬಹುದು. ಕಳೆದ 10-15 ವರ್ಷಗಳಿಂದ ಇದೇ ಜಾಗದಲ್ಲಿ ತಮ್ಮ ಫ್ಯಾಮಿಲಿಯ ಜೊತೆ ಇರ್ತಾರೆ. ಫ್ಯಾಮಿಲಿಯ ಜೊತೆ ತನ್ನ ಒಂದು ಪುಟ್ಟ ಒಂದು ಮಗಳು ಸಂತೋಷವಾಗಿ ಮನೆಯಲ್ಲಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಅದರಲ್ಲಿ ಒಂದು ಮಗುವಿಗೆ ಕಿವಿ ಕೂಡ ಕೇಳಿಸೋದಿಲ್ಲ. ಕಿವಿ ಕೇಳಿಸೋದು ಇರೋದಕ್ಕೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ತಾರೆ, ಚಿಕಿತ್ಸೆಗಳನ್ನ ಕೊಡಿಸ್ತಾರೆ. ಯಾಕಂತ ಹೇಳಿದ್ರೆ ಮುದ್ದಾಗಿ ಸಾಕಿದ ಮಗು ಶಾಲೆಗೆ ಕೂಡ ಹೋಗ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಮಗನಿಗೆ ಕಿವಿ ಕೇಳಿಸಬೇಕು, ಓದಿದ್ದು ಅರ್ಥ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಆತನಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿ ಸುಮಾರು 40,000 ಖರ್ಚನ್ನ ಮಾಡಿ ಒಂದು ಕಿವಿಯ ಮಿಷಿನ್ ಅನ್ನ, ಅಂತ ಹೇಳಿದ್ರೆ ಮಾತನಾಡಿದ್ದು ಮಗುಗೆ ಕೇಳಿಸ್ಲಿ ಅನ್ನೋದ್ರ ನಿಟ್ಟಿನಲ್ಲಿ ಒಂದು ಮಿಷಿನ್ ಅನ್ನ ಕೂಡ ತಾಯಿ ಖರೀದಿ ಮಾಡಿ ಮಗನಿಗೆ ಕೊಟ್ಟಿರ್ತಾರೆ. ಆದ್ರೆ ಏಕಾಏಕಿ ದಬ್ಬಾಳಿಕೆ ಮಾಡಿದಂತಹ ಒಂದಿಷ್ಟು ಬಿಡಿ
ಬಿಡಿಎ ಅಧಿಕಾರಿಗಳೇನಿದ್ದಾರೆ ಆ ಒಂದು ಬಿಡಿಎ ಅಧಿಕಾರಿಗಳ ದರ್ಪಕ್ಕೆ ಆ 40,000 ರೂಪಾಯಿ ಖರ್ಚು ಮಾಡಿದಂತಹ ಕಿವಿಯ ಮಿಷಿನು ಮನೆಯ ಒಳಗೆ ಬಾಕಿಯಾಗಿದೆ. ಈಗ ಆ ಕಂದಮ್ಮನಿಗೆ ಮಾತು ಬರೋದಿಲ್ಲ. ಅದರ ಜೊತೆಗೆ ಆ ಮಿಷಿನ್ ಇದ್ರೆ ಏನೋ ಆ ತಾಯಿ ಮಾತನಾಡಿದ್ದೋ ಅಥವಾ ಸ್ನೇಹಿತರು ಮಾತನಾಡಿದ್ದೋ ಕೇಳಿದ್ದನ್ನ ಸಂತೋಷ ಪಡ್ತಿದ್ದಂತಹ ಬಾಲಕನ ಜೀವನ ಇದೀಗ ಕತ್ತಲಾಗಿದೆ. ತಾಯಿಯನ್ನೇ ಮಾತನಾಡಿಸ್ತಾ ಹೋಗ್ತೀನಿ, ಅವತ್ತು ಏನಾಯ್ತು ಬೆಳಿಗ್ಗೆ ಅಂತ ಹೇಳಿ. ಮೇಡಮ್, ಈಗ ಬೆಳಿಗ್ಗೆ ಏನಾಯ್ತು ಅಂತ? ಸರ್ ನೋಡಿ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಬೆಳಗೋದ್ರೆ ಸಾಯಂಕಾಲ ಬರೋದು. ಮಕ್ಕಳಿಗೆ ನಮ್ ಹುಡುಗಿ ನೋಡ್ಕೊಳ್ತಾರೆ. ನಾನು ತುಂಬಾ ಕಷ್ಟಪಟ್ಟಿ ನನ್ಗೆ ಗೌರ್ಮೆಂಟ್ ಇಂದಾನು ನಾನು ಹಾಕಿ ಮಗುಗೆ ಮಿಷಿನ್ ತಗೊಂಡ್ ಬಂದೆ. ಅವರು ಬೆಳಗ್ಗೆ 6 ಗಂಟೆಗೆ ಬಂದು ಎಲ್ಲಾರನ್ನ ಎಬ್ಬಿಸ್ಬಿಟ್ಟು ನಮ್ಗೆ ಸಾಮಾನು ಎತ್ತಕ್ ಕೊಟ್ಟಿಲ್ಲ. ಮಿಷಿನ್ ನೈಟ್ ನಲ್ಲಿ ಅವ್ನ್ ಬಾಕ್ಸ್ ಆಗಿ ಹಾಕಿ ನಾವು ಇಡ್ಬೇಕು, ಬೆಳಗ್ಗೆ ಎತ್ತಿ ಅವ್ನ್ಗೆ ಎಲ್ಲಾ ಕ್ವೀನಲ್ಲಿ ಹಾಕ್ಬೇಕು. ಡೈಲಿ ಅವ್ರ ಹಂಗೆ ಹೇಳಿರೋದು. ಅವ್ರು ಮಾಡಿದಕ್ಕಿಂತ ನಾವು ನಮ್ ಮಿಷಿನ್ ಎಲ್ಲೋ ಕಲ್ದೋಗ್ಬಿಟ್ಟೈತೆ. ನನ್ ಮಗುಗ್ ಮಾತು ಬರಲ್ಲ, ಕಿವಿನೂ ಕೇಳ್ಸಲ್ಲ. ನಾವು 3 ಜನ ಮನೆಯಲ್ಲಿ ಇರೋದು. ನಮ್ಗೆ ಇದೇ ದುಃಖ ಆಗ್ತಾ ಇರೋದು, ಬೇರೆ ಏನಿಲ್ಲ. ನಾನ್ ತುಂಬಾ ಕಷ್ಟಪಟ್ಟಿದ್ದೀನಿ ಮಿಷಿನ್ಗೆ. ಇವಾಗ ಹೇಳ್ತವ್ರೆ ನಾನ್ ಈಸ್ಕೊಡ್ತೀನಿ, ನೀನ್ ಈಸ್ಕೊಡ್ತೀನಿ ಅಂತ. ನಾನ್ ಸುತ್ತಾಡಿದ್ದು ನನ್ಗೆ ಗೊತ್ತು ಎಷ್ಟೆಷ್ಟು ದೂರ ಕಳಿಸ್ತಾರೆ. ಇವತ್ತು ನನ್ ರಿಮಾನ್ಸ್ಗೆ ಹೋಗ್ಬೇಕಿತ್ತು, ನಾನು ಹೋಗಿಲ್ಲ. ಬೇಕಂದ್ರೆ ನನ್ನ ಹತ್ರ ನೋಡಿ ಪ್ರೂಫ್ ಎಲ್ಲ ಐತೆ. ಅದು ಮಗು ಒಂದು ಕಡೆಯಲ್ಲಿ ಈ ಪರಿಸ್ಥಿತಿಯಲ್ಲಿದೆ, ಅದರ ಜೊತೆಗೆ ಈಗ ಇರೋದಕ್ಕೆ ಸೂರಿಲ್ಲ. ಇಲ್ಲ ಸರ್, ಇದಕ್ಕೆ ಮನೆ ಇಲ್ಲ, ಅಡ್ವಾನ್ಸ್ ಇಲ್ಲ, ಏನಿಲ್ಲ. ಬೀದಿ ಪಾಲ್ ಮಾಡ್ಬಿಟ್ಟಿದ್ದಾರೆ. ನಮ್ಗೆ ಕೇಳೋರು ಯಾರು ಇಲ್ಲ. ನಮ್ಮ ಅಪ್ಪ ಅಮ್ಮ ಯಾರು ನಮ್ಗೆ ಇಲ್ಲ. ಒಂದೊಂದು ನಾನು ಸರಿ ಇಲ್ಲ. ಗಂಡನು ತುಂಬಾ ಟಾರ್ಚರ್ ಕೊಡ್ತಾನೆ. ಬೇಕಂದ್ರೆ ಇಡೀ ಮನೆಗೆ ಕೇಳಿ, ನನ್ನ ಎಷ್ಟು ಕಷ್ಟ ಪಡ್ತೀನಿ ಕೇಳಿ. ಎಷ್ಟು ಸತಿ ಪೊಲೀಸು, ಎಷ್ಟು ಸತಿ ಕಮಿಷನರ್ ಆಫೀಸು, ನಾನೆಲ್ಲಾ ಕಡೆ ಹೋಗಿದ್ದೀನಿ. ನನ್ ಗಂಡ ನನ್ಗೆ ತುಂಬಾ ಟಾರ್ಚರ್ ಕೊಡ್ತಾನೆ. ಇದಿಷ್ಟು ತಾಯಿಯ ಕಣ್ಣೀರಿನ ಕತೆ. ಪ್ರಮುಖವಾಗಿ ಬಿಡಿಎ ಅಧಿಕಾರಿಗಳ ದರ್ಪ ದಬ್ಬಾಳಿಕೆ ಏನಿದೆ, ಏಕಾಏಕಿಯಾಗಿ ಬಂದ್ರು, ಮನೆಯನ್ನ ಏಕಾಏಕಿಯಾಗಿ ಡೆಮೋಲಿಷನ್ ಮಾಡಿದ್ರು. ಒಂದು 10 ನಿಮಿಷ ಸಮಯ ಕೊಡಿ, ನಮ್ಮ ವಸ್ತುಗಳನ್ನ ಹೊರಗೆ ತರ್ತೀವಿ ಅಂತ ಹೇಳಿದ್ರು ಅವಕಾಶ ಕೊಡ್ಲಿಲ್ಲ. ಯಾರ ಬಳಿ ಹೋಗ್ಲಿ, ಮತ್ತೆ ನನ್ನ ಮಗನ ಕಿವಿಯನ್ನ ಸರಿ ಮಾಡಿಸೋದಕ್ಕೆ ಯಾರ ಬಳಿ ಹೋಗ್ಲಿ ಅಂತ ಹೇಳಿ ತಾಯಿ ಕೂಡ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಣಿಸಂದ್ರದಲ್ಲಿ ಒತ್ತುವರಿ ತೆರವು ಮಾಡಿದ್ದಾರೆ. ಅಲ್ಲಿರುವಂತಹ ಅನೇಕ ಕುಟುಂಬಗಳ ಪರಿಸ್ಥಿತಿ ನಿಜಕ್ಕೂ ಕೂಡ ಹೇಳತೀರದಾಗಿದೆ. ಬೀದಿಗೆ ಬಂದಿದೆ ಬದುಕು. ಕಳೆದ 3 ದಿನದಿಂದ ಅಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಚಳಿಯಲ್ಲೇ ದಿನ ಕಳೆಯುವಂತಾಗಿದೆ. ಮನೆ ಇಲ್ಲ, ಬದುಕೋದಕ್ಕೆ ಆಸರೆ ಇಲ್ಲ, ಸೂರಿಲ್ಲ. ನಾವೇನ್ ಮಾಡಬೇಕು ಅಂತ ಸ್ಥಳೀಯರು ಕೇಳ್ತಾ ಇದ್ದಾರೆ. ತಣಿಸಂದ್ರ ತೆರವು ಕಾರ್ಯದಿಂದ ಸಂತ್ರಸ್ತರ ಬದುಕು ಮೂರಾಬಟ್ಟೆಯಾಗಿದೆ. ಎಲ್ಲಾ ದಾಖಲೆಗಳಿದ್ರೂ ಕೂಡ ಬಿಡಿಎ ಒತ್ತುವರಿ ಮಾಡಿಕೊಂಡಿದೆ, ತೆರವು ಮಾಡಿಕೊಂಡಿದೆ. ನೋಟಿಸ್ ನೀಡದೆ ತೆರವು ಕಾರ್ಯ ಮಾಡಿರೋದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ನೋಟಿಸ್ ಕೊಟ್ಟಿಲ್ಲ. ಅದರ ಜೊತೆಯಲ್ಲಿ ಅಲ್ಲಿರುವಂತಹ ಅನೇಕರು ನಾವು ಎಲ್ಲಾ ತೆರಿಗೆಗಳನ್ನ ಕಟ್ಟಿದ್ದೀವಿ, ಕರೆಂಟ್ ಬಿಲ್ ಕಟ್ಟಿದ್ದೀವಿ, ವಾಟರ್ ಬಿಲ್ ಕಟ್ಟಿದ್ದೀವಿ, ಎಲ್ಲಾ ಡಾಕ್ಯುಮೆಂಟ್ಸ್ ಪಕ್ಕಾ ಇದ್ರೂ ಕೂಡ ಬಿಡಿಎ ತೆರವು ಮಾಡಿತು ಅನ್ನುವಂಥದ್ದು ಅವರ ಆಕ್ರೋಶಕ್ಕೆ ಕಾರಣ. ಯಾವ ರೀತಿ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ತಣಿಸಂದ್ರ ಮನೆಗಳಿಲ್ಲ, ಮನೆಗಳಲ್ಲಿ ಇರುವಂತಹ ವಸ್ತುಗಳನ್ನು ಇಡೋದಕ್ಕೆ ಜಾಗ ಇಲ್ಲ.